ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ 2 ಸ್ಟೆಪ್ನಲ್ಲಿ. ಯಾಕೆ ಅಂದರೆ ಇವಾಗ ಕುಚ್ಚು ಬೇಡ ಅನ್ನೋರು, ಬೀಡ್ಸ್ ಬೇಡ ಅನ್ನೋರು ಈ ಡಿಸೈನ್ನ ಚೂಸ್ ಮಾಡ್ಬೋದು. ಸಿಂಪಲ್ ಆಗಿರೋವಂಥದ್ದು. ಬೀಡ್ಸೇ ಬೇಡ ಅನ್ನೋರು ಸಹ ಇದನ್ನು ಜಸ್ಟ್ ಥ್ರೆಡ್ ವರ್ಕ್ ಇಷ್ಟ ಬಿಡೋರು ಇದನ್ನು ಟ್ರೈ ಮಾಡ್ಬೋದು. ಫಸ್ಟಿಗೆ ಬಟ್ಟೆಗೆ ನಾನು 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು 1 2 3 4 ಚೈನು 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿಬಿಟ್ಟು 5 ಚೈನ್ ಹಾಕಿ ಅದೇ ಪಾಯಿಂಟಿಗೆ ನೋಡಿ ನಾನು ತೋರಿಸಿನ ಅದೇ ಪಾಯಿಂಟಿಗೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಅದೇ ಪಾಯಿಂಟಿಗೆ ನಾನು ಕರೆಕ್ಟಾಗಿ 2ರಿಂದ 1 ಮತ್ತು 2ರಿಂದ 1 ಕಂಬ ಹಾಕಿದೆ. 5 ಚೈನ್ ಹಾಕಬೇಕು, ಪಕ್ಕದಲ್ಲೇ ಕಂಬ ಹಾಕಬೇಕು. ಇವಾಗ 1 2 3 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೊತೀನಿ, ಸ್ಟ್ರೈಟಾಗಿ ಇಟ್ಕೊತೀನಿ. ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಇಲ್ಲಿ 4 ಚೈನ್ ಆದರೂ ಬೇಕಾದರೂ ಹಾಕಿ, 3 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಮತ್ತು ಇಲ್ಲಿ ಕಂಬ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಫಸ್ಟಿಗೆ ಲಾಕ್ ಆದಮೇಲೆ 5 ಚೈನ್ ಹಾಕಿ ಅದೇ ಜಾಗದಲ್ಲಿ ಕಂಬ ಹಾಕ್ತೀವಲ್ಲ, ಹಾಕಿದಾದಮೇಲೆ ಮತ್ತೆ 3 ಚೈನ್ ಹಾಕಿ 1 ಕಂಬ, ಮತ್ತೆ 3 ಚೈನ್ ಹಾಕಿ ಅದೇ ಪಾಯಿಂಟಿಗೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಪಾಯಿಂಟಿಗೆ ಮತ್ತೆ ಸೂಜಿನ ತೂರಿಸ್ಬಿಟ್ಟು ಕಂಬ ಹಾಕಬೇಕು. ಸ್ವಲ್ಪ ದಾರ ಮೇಲೆ ತೊಗೊಂಡು ಬಂದು 2ರಿಂದ 1 2ರಿಂದ 1 ಲೇಸ್ ಹಾಕಿರೋದ್ರಿಂದ ಲೇಸ್ ಪಕ್ಕದಲ್ಲಿ ಪಿಕ್ ಮಾಡಿದರೂ ಹೋಗ್ತಾಯಿಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ. ಹಂಗಾಗಿ ಸ್ವಲ್ಪ ಗ್ಯಾಪ್ ಕಾಣ್ತಾ ಇದೆ. ಹಾಗಾಗಿ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಬಿಚ್ಚಿಬಿಟ್ಟು ಮತ್ತೆ ಫಸ್ಟಿಗಿಂದ ಮತ್ತೆ ಒಂದು ಸರಿ ಟ್ರೈ ಮಾಡಿದೆ, ಬಟ್ ಸೂಜಿನೇ ಅದರೊಳಗಡೆ ತೂರೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಕಂಬ ಹಾಕಿದೆ. ಕಂಬ ಹಾಕಿದ ಮೇಲೆ ಇವಾಗ ಮತ್ತೆ ಚೈನ್ಗಳನ್ನ ಹಾಕಬೇಕು. ಚೈನ್ ನೋಡಿ 1 2 3 ಚೈನ್ ಹಾಕಬೇಕು. ಸೂಜಿ ಮೇಲೆ 1 ಸರಿ ದಾರ ತಗೋಬೇಕು. ಸ್ಟ್ರೈಟಾಗಿ ಹಿಡ್ಕೊಂಡು ಕಂಬನ ಹಾಕಬೇಕು. ಇಲ್ಲಿ ಸ್ಟ್ರೈಟಾಗಿ ಹಿಡ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು 2ರಿಂದ 1 ಮತ್ತು 2ರಿಂದ 1 ಕಂಬ ಹಾಕಿದ ಮೇಲೆ 3 ಚೈನ್ ಹಾಕ್ತೀನಿ. ಇವಾಗ 1 2 3 ಚೈನ್ ಹಾಕಬೇಕು. ಸೂಜಿ ಮೇಲೆ ದಾರ ತೊಗೋಬೇಕು. ಮತ್ತು ಅದೇ ಕಂಬ ಹಾಕಿದ್ವಲ್ಲ ಅದೇ ಪಾಯಿಂಟಿಗೆ ಮತ್ತೆ ಒಂದು ಕಂಬ ಹಾಕಬೇಕು. ಕಂಬ ಹಾಕಿದ್ಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಇಲ್ಲಿ ನೀವು ನಾನು ಹೇಳಿದ್ನಲ್ಲ 4 ಚೈನ್ ಬೇಕಾದರೂ ಹಾಕ್ಬೋದು, 3 ಚೈನ್ ಬೇಕಾದರೂ ಹಾಕ್ಬೋದು. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಆ 3 ಚೈನ್ ಎಷ್ಟು ಗ್ಯಾಪಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಮತ್ತೆ ಕಂಬಗಳನ್ನ ಇದೇ ಥರ ಬೇಸ್ ಲೈನ್ ಫುಲ್ಲು ಬಂದು ಇದೇ ಥರನೇ ಬರುತ್ತೆ. ಯಾವುದೇ ಚೇಂಜಸ್ ಇಲ್ಲ. ಫುಲ್ಲು ಬೇಸ್ ಲೈನ್ ಬಂದು ಫುಲ್ಲು ಇದೇ ಥರನೇ ಹಾಕ್ಕೊಂಡು ಹೋಗ್ಬೇಕು. 3 ಚೈನ್ ಹಾಕಬೇಕು, ಕಂಬ ಹಾಕಬೇಕು, 3 ಚೈನ್ ಹಾಕಬೇಕು, ಕಂಬಗಳನ್ನ ಹಾಕ್ಕೊಂಡು 3 ಚೈನ್ ಅದೇ ಥರನೇ ಕಂಟಿನ್ಯೂ ಮಾಡಿಕೊಂಡು ನಾನು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ. ತುಂಬ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿಬಿಟ್ಟು ತೋರಿಸಿದ್ದೀನಿ. ನೋಡಿ ಈ ಥರ ಇದೆ. ಇದೇನು ಮುದುಡ್ಕೊಂಡಿದೆ ಅಂತ ಅನಿಸ್ಬೋದು, ಬಟ್ ನಾವು ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ ಇದು ಕ್ಲೀನಾಗಿ ಕೂರುತ್ತೆ. ಕಂಬ 3 ಚೈನು, ಕಂಬ ಮತ್ತು 3 ಚೈನು ಮತ್ತು ಕಂಬ 3 ಚೈನ್, ಇದೇ ಫುಲ್ಲು ಬೇಸ್ ಲೈನ್ ಬರುತ್ತೆ. ನೋಡಿ ಟೋಟಲಾಗಿ ಈ ಥರ ಇದೆ. ಈಗ ನಾವು ಇದಕ್ಕೆ ಸೆಕೆಂಡ್ ಸ್ಟೆಪ್ನ ಹಾಕಿ ತೋರಿಸ್ತೀನಿ. ಇಲ್ಲೇನು 5 ಚೈನ್ ಹಾಕಿ 1 ಕಂಬ ಹಾಕಿದ್ವಲ್ಲ, ಅಲ್ಲಿಂದ ನಾವು ಇವಾಗ ಶುರು ಮಾಡೋಣಂತೆ ಡಿಸೈನು. ನೋಡಿ ಇಲ್ಲಿ ಏನು 5 ಚೈನ್ ಇದೆಯಲ್ಲ, ಅದರೊಳಗಡೆ ಯಾವುದಾದ್ರೂ 1 ಚೈನ್ ಒಳಗಡೆ ಸೂಜಿ ತೋರಿಸ್ಬಿಟ್ಟು ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈಗ ಅದ್ರ ಒಳಗಡೆಗೆ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ ನಾನು. 1 2 3 ಸಿಂಗಲ್ ಕ್ರೋಶೆಟ್ ಹಾಕಿದಾದ್ಮೇಲೆ ಇಲ್ಲಿ 3 ಚೈನ್ ಇತ್ತಲ್ಲ, ಈ 3 ಚೈನ್ ಒಳಗಡೆಗೆ ಮತ್ತೆ ನಾನು ಇವಾಗ ನೋಡಿ ಈ 3 ಚೈನ್ ಇಲ್ಲಿ 3 ಚೈನ್ ಒಳಗಡೆಗೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ನೋಡಿ ಇಲ್ಲಿ 3 ಚೈನ್ ಇದೆಯಲ್ಲ, ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ಅದೇ 3 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಇಲ್ಲಿ ಟೋಟಲಾಗಿ 10 ಕಂಬಗಳನ್ನ ಹಾಕಬೇಕು. ನಾನಿಲ್ಲಿ ಫಸ್ಟಿಗೆ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಹಾಕೋಣ ಅಂತೇಳಿ ಹಾಕಿದೆ. 12 ಹಾಕ್ತೆ, ಬಟ್ ಅದೇನಾಯಿತು ಅಂದರೆ ತುಂಬ ಟೈಟಾಗಿ ಆಗಿಬಿಡ್ತು. ಒಂದ್ರ ಮೇಲೆ ಒಂದು ಹಾಕ್ಬಾರ್ದು, ಪಕ್ಕದಲ್ಲೇ ಕಂಬಗಳನ್ನ ಹಾಕಬೇಕು. ಒಂದು 10 ಕಂಬ ಹಾಕಿ ತುಂಬ ಕರೆಕ್ಟಾಗಿ ಕೂರುತ್ತೆ. 12 ಆದರೆ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ನಾನು ಫಸ್ಟಿಗೆ ಮಾತ್ರ ಇಲ್ಲಿ 12 ಹಾಕಿದೆ. ನೆಕ್ಸ್ಟ್ ಹಾಕಿರೋದಕ್ಕೆಲ್ಲದಕ್ಕೂ ನಾನು 10 ಕಂಬಗಳನ್ನ ಹಾಕಿದ್ದೀನಿ.
ಅಂದರೆ ನೀವು ಸ್ಯಾರಿಗೆ ಹಾಕುವಾಗೂ ಈ ಥರ ಮಿಸ್ಟೇಕ್ ಆದರೆ ಅಂತ ಏನು ಡಿಫ್ರೆನ್ಸ್ ಕಾಣಲ್ಲ, ಒಂದು 2 ಕಂಬ ಹೆಚ್ಚಾದರೆ ಏನು ಕಾಣಲ್ಲ. ಬಟ್ ಫುಲ್ಲು ಎಲ್ಲವುದು ಹಾಕಿದ ಮೇಲೆ ಆ ಥರ ಸ್ವಲ್ಪ ಏನಾದರೂ ವೇರಿಯೇಷನ್ ಅಂದರೆ ಒಂಥರ ಹೆಂಗೆ ಕಾಣುತ್ತೆ ಅಂದರೆ ಫೋಲ್ಡ್ ಆದ ಥರ ಕಾಣುತ್ತೆ. ಆರ್ಚ್ನಲ್ಲಿ ಎಷ್ಟು ಹಾಕಬೇಕೋ ಅಷ್ಟನ್ನು ಕೌಂಟ್ ಮಾಡಿ ಹಾಕೋದ್ರಿಂದ ಕರೆಕ್ಟಾಗಿರುತ್ತೆ. ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಆರ್ಚು ಫೋಲ್ಡ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನಿಲ್ಲಿ 12 ಕಂಬ ಹಾಕಿದ್ಮೇಲೆ ಸ್ವಲ್ಪ ಫೋಲ್ಡ್ ಆಯಿತು. ಹಂಗಾಗಿ ನೆಕ್ಸ್ಟ್ ನಾನು ಹಾಕುವಾಗ ಏನು ಮಾಡಿದೆ ಅಂದರೆ 10 ಕಂಬಗಳನ್ನ ಹಾಕ್ಕೊಂಡು ಹೋಗಿದ್ದೀನಿ. ಇವಾಗ 12 ಕಂಬಗಳನ್ನ ಆದಮೇಲೆ ನೋಡಿ 12 ಕಂಬ ಹಾಕ್ತಾಯಿದ್ದೀನಿ. ಇವಾಗ ಈ 3 ಚೈನ್ ಒಳಗಡೆಗೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ 3 ಚೈನ್ ಇದೆಯಲ್ಲ ಈ ಟ್ರಯಾಂಗಲ್ ಶೇಪ್ ಇದ್ರೊಳಗಡೆಗೆ ಅದರೊಳಗಡೆಗೆ ಮತ್ತೆ ನಾವು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. 1 ಆಯಿತು, 2, 3, 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದ್ಸರಿ ಇನ್ನು ನೆಕ್ಸ್ಟ್ 3 ಚೈನ್ ಒಳಗಡೆ 1 ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಹಾಕ್ಬಿಟ್ಟು ಡೈರೆಕ್ಟಾಗಿ ನೋಡಿ ಸ್ವಲ್ಪ ಫೋಲ್ಡ್ ಆಗ್ತಾ ಇದೆ ಅಲ್ವಾ, ಈ ಥರ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ತುಂಬ ಟ್ರೈ ಮಾಡಿದೆ ನಾನು. ಅದಕ್ಕೆ ನೆಕ್ಸ್ಟ್ ಹಾಕೋದು ಕಂಬಗಳನ್ನೆಲ್ಲ ನಾನು 10 ಕಂಬಗಳನ್ನ ಹಾಕಿ ತೋರಿಸಿದ್ದೀನಿ. 2ರಿಂದ 1, 2ರಿಂದ 1 ಮತ್ತೆ ಸೂಜಿ ಮೇಲೆ ದಾರ ತಗೋಬೇಕು. 3 ಚೈನ್ ಗ್ಯಾಪ್ ಒಳಗಡೆ ಮತ್ತೆ ನೀವು ಇಲ್ಲಿ ಬೀಡ್ಸ್ ಬೇಕು ಅಂದರೆ ಇಲ್ಲಿ ಒಂದು 5 ಕಂಬ ಆದಮೇಲೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಹಂಗೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಬೀಡ್ಸ್ ಬೇಕು ಅಂದರೆ, ಬೇಡ ಅಂದರೆ ನೀವು ಜಸ್ಟ್ ಏನಿಲ್ಲ ಸ್ಕಿಪ್ ಮಾಡಿಬಿಟ್ಟು ಬಾರ್ಡರ್ ಲೈನ್ ಡಿಸೈನ್ ಥರ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಬೇಕು ಅಂದರೆ ಕುಚ್ಚು ಕಟ್ಟೋದಕ್ಕೂ ನೀವು ಅಲ್ಲಿ ಮಧ್ಯದಲ್ಲಿ ಏನು ನಾವು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ವಲ್ಲ 3 ಚೈನ್ ಒಳಗಡೆಗೆ ಅಲ್ಲಿ ಕುಚ್ಚು ಕಟ್ಟಿ ಕೊಡ್ಬೋದು. ಇಲ್ಲಿ ನಾನು 10 ಕಂಬಗಳನ್ನ ಹಾಕ್ತೀನಿ. 10 ಕಂಬ ಹಾಕ್ಬಿಟ್ಟು ನೆಕ್ಸ್ಟ್ ಏನು 3 ಚೈನ್ ಒಳಗಡೆಗೆ ಈ ಆರ್ಚ್ನ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ನೆಕ್ಸ್ಟ್ ಟ್ರಯಾಂಗಲ್ ಶೇಪ್ ಇದ್ರೊಳಗಡೆಗೆ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಕುಚ್ಚಬೇಕು ಅಂದರೆ ನಾನು ಹೇಳಿದ್ನಲ್ಲ ನೀವು ಕಟ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿನೂ ಸಹ ನಾನು ಫಸ್ಟಿಗೆ 12 ಕಂಬ ಹಾಕಿದೆ, ಅದಾದಮೇಲೆ ಬಿಚ್ಚಿಬಿಟ್ಟು 10 ಕಂಬ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈ ಅಲ್ಲಿ ನಾವು ಮತ್ತೆ 3 ಚೈನ್ ಒಳಗೆ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಒಂದು 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು 3 ಅಥವಾ 4 ಹಿಡಿಯುತ್ತೆ ಹಾಕಿಬಿಟ್ಟು ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದು ಲಾಕ್ ಹಾಕಿ ನೋಡಿ 4 ಆಯಿತು. ಲಾಕ್ ಹಾಕ್ಬಿಟ್ಟು ಮತ್ತೆ ಇಲ್ಲಿಂದ ಮತ್ತೆ ಡೈರೆಕ್ಟಾಗಿ ಕಂಬಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ 10 ಕಂಬ ಹಾಕಿ ತುಂಬ ನೀಟಾಗಿ ಕೂರುತ್ತೆ, ಫೋಲ್ಡ್ ಆಗೋದಿಲ್ಲ. ಈ ಥರ ಹತ್ರ ಬರೋದಿಲ್ಲ, ಸ್ವಲ್ಪ ನೋಡಿ ಈ ಥರ ಫೋಲ್ಡ್ ಆಗ್ತಾ ಇತ್ತು. ಹಂಗಾಗಿ 10 ಕಂಬಗಳನ್ನ ಹಾಕ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡಿ. ಹಾಗೆ ಹೊಸೊಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಡಿಸೈನ್ಸ್ ಇದೆ, ನೀವು ನೋಡ್ಬೋದು. ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಇಲ್ಲಿ ಬೇಕು ಅಂದರೆ ನೀವು ಕುಚ್ಚು ಕಟ್ಕೋಬೋದು. ನಾನು ಹೇಳಿದ್ನಲ್ಲ ಒಂದು 2 ಆರ್ಚಿಂದ 1 ಕುಚ್ಚು ಕಟ್ಕೊಂಡು ಹೋಗ್ಬೋದು, ಬೇಡ ಅಂದರೆ ಈ ಥರನೇ ಬಿಡ್ಬೋದು. ಕುಚ್ಚು ಬೇಡ ಅನ್ನೋರಿಗೆ ಈ ಡಿಸೈನ್ನ ಹಾಕಿ ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಸ್ವಲ್ಪನಾದರೂ ಇಷ್ಟ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.